are a husband and who is fighting against all such cooked up matrimonial cases filed against you by your wife, ನೀವು ಒಬ್ಬ ಗಂಡನಾಗಿದ್ದು ವೈವಾಹಿಕ ವಿವಾದದಲ್ಲಿ ನಿಮ್ಮ ಮೇಲೆ ಹೊರಿಸಿರುವಂತಹ ಎಲ್ಲಾ ಕುಕ್ಡ್ ಅಪ್ ಸ್ಟೋರೀಸ್ ಅಥವಾ ಎಲ್ಲಾ ಒಂದು ಸುಳ್ಳು ಪ್ರಕರಣಗಳನ್ನು ನೀವು ಎದುರಿಸುತ್ತಿದ್ದರೆ, ಅದೇ ರೀತಿ ನಿಮ್ಮ ಮೇಲೆ ಹಾಕಿರುವಂತಹ ಮೇಂಟೆನೆನ್ಸ್ ಕೇಸ್ ಸೆಕ್ಷನ್ 125 ಆಫ್ CRPC ಅಂಡ್ ಅಪ್ಡೇಟೆಡ್ ಸೆಕ್ಷನ್ 144 ಆಫ್ BNSS 2023 ಇದರಲ್ಲಿ ನೀವು ಫೈಟ್ ಮಾಡ್ತಾ ಇದ್ರೆ, ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ. ಹೆಲೋ ಆಲ್, ವೆಲ್ಕಮ್ ಟು ಲಾಗಡ್, ನಾನು ನಿಮ್ಮ ಅಡ್ವೊಕೇಟ್. ಸೊ ಇವತ್ತಿನ ನನ್ನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಮೇಂಟೆನೆನ್ಸ್. ಯಾವ ಸಂದರ್ಭದಲ್ಲಿ ಗಂಡ ಆ ಒಂದು ಮೇಂಟೆನೆನ್ಸ್ ಕೊಡುವುದನ್ನ ನಿರಾಕರಣೆ ಮಾಡಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು. ಸೊ ಫಸ್ಟ್ ಥಿಂಗ್, ಸೆಲ್ಫ್ ಸಫಿಷಿಯನ್ಸಿ ಅಥವಾ ಸ್ವಾವಲಂಬನೆ. ನಿಮ್ಮ ಒಂದು ವೈಫ್, ಇಫ್ ಶಿ ಇಸ್ ಕೇಪಬಲ್ ಆಫ್ ಅರ್ನಿಂಗ್ ಅಂಡ್ ಇಫ್ ಶಿ ಇಸ್ ಎಜುಕೇಟೆಡ್. ಫಾರ್ ಅನ್ ಎಕ್ಸಾಂಪಲ್, ಅವರು ಎಜುಕೇಟೆಡ್ ಆಗಿದ್ದು ಅವರಿಗೆ ಕೆಲಸಕ್ಕೆ ಹೋಗೋದಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ. ಇಫ್ ಶಿ ಇಸ್ ನಾಟ್ ಅನ್ ಹ್ಯಾಂಡಿಕ್ಯಾಪ್ ಅಥವಾ ಯಾವುದೇ ಒಂದು ಕಾಯಿಲೆಗಳಿಲ್ಲ, ದಿಸ್ ಇಸ್ ಮೋಸ್ಟ್ ಡಿಫಿಕಲ್ಟ್ ಡಿಸೀಸ್ ಅಥವಾ ಮೋಸ್ಟ್ ಡೇಂಜರಸ್ ಡಿಸೀಸ್ ಯಾವುದೂ ಇಲ್ಲ. ಆದರೆ ಅವರು ಜಸ್ಟ್ ಫಾರ್ ದ ಸೇಕ್ ಆಫ್ ಮೇಂಟೆನೆನ್ಸ್, ಅಲಿಮೋನಿ, ಈ ಒಂದು ಅಮೌಂಟ್ ಅನ್ನ ನಿಮ್ಮಿಂದ ಪಡ್ಕೊಳ್ಳೋಕ್ಕೋಸ್ಕರ ಅವರು ಈ ಒಂದು ಯಾವುದೇ ಒಂದು ಕೆಲಸಕ್ಕೆ ಹೋಗದೆ ನಾಟಕ ಆಡ್ಕೊಂಡಿದ್ದಾರೆ ಎನ್ನುವುದನ್ನ ನೀವು ಜಸ್ಟ್ ನಾಟ್ ಬೈ ವರ್ಡ್ಸ್ ಆರ್ ವರ್ಬಲ್ ಸಬ್ಮಿಷನ್ ಮಾಡಬಾರ್ದು. ಸೊ ನೀವು ಅವರ ಒಂದು ಆಫೀಸ್ನಲ್ಲಿ ಯಾವ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರೆ ಆ ಒಂದು ID ಕಾರ್ಡ್, ಈ ಎಲ್ಲವನ್ನು ಕೋರ್ಟ್ ಮುಖಾಂತರ ಫೈಲ್ ಮಾಡಿ ಅಪ್ಲಿಕೇಶನ್ ಹಾಕಿ, ಸೆಕ್ಷನ್ 91 ಆಫ್ CRPC ಕೋರ್ಟ್ ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕಿ ನೀವು ಅದನ್ನ ತಗೊಂಡು ಅದನ್ನ ನೀವು ಪ್ರೂವ್ ಮಾಡಬಹುದು. ಅದೇ ರೀತಿ ಅಡಲ್ಟ್ರಿ ಅಂದ್ರೆ ಅನೈತಿಕ ಸಂಬಂಧ. ಸೊ ನಿಮ್ಮ ಒಂದು ವೈಫ್ ಯಾರ ಜೊತೆ ಆದ್ರೂ ಅನೈತಿಕ ಸಂಬಂಧ ಇಟ್ಕೊಂಡಾಗ, ಸೊ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡಾಕ್ಯುಮೆಂಟ್ಸ್, ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಈ ಎಲ್ಲದನ್ನ ಕೋರ್ಟ್ಗೆ ತಗೊಂಡು ಬಂದು ನೀವು ಸಲ್ಲಿಸಿದಾಗ ಅಲ್ಲಿಗೆ ನೀವು ಪ್ರೂವ್ ಮಾಡೋದು ಬಹಳ ಈಸಿ ಆಗುತ್ತೆ ಅವರ ಒಂದು ಅಡಲ್ಟ್ರಿ. ನೆಕ್ಸ್ಟ್, ಇಫ್ ವೈಫ್ ಇಸ್ ಮೋರ್ ರಿಚರ್ ದನ್ ಹಸ್ಬೆಂಡ್. ಸೊ ನೀವು ಒಂದು ಬಡ ಕುಟುಂಬದ ಅಥವಾ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಆಗಿರ್ತೀರಾ, ನಿಮ್ಮ ವೈಫ್ ಬೈ ಬರ್ತ್ ಇಫ್ ಶಿ ಇಸ್ ವೆರಿ ರಿಚ್, ಆ ಒಂದು ಸಂದರ್ಭದಲ್ಲೂ ನಿಮ್ಮ ಒಂದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ನೀವು ಮತ್ತು ನಿಮ್ಮ ವೈಫ್ ಅಕಾರ್ಡಿಂಗ್ ಟು ಕೇಸ್ ರಜನೀಶ್ ವರ್ಸಸ್ ನೇಹಾ, ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈ ಒಂದು ಕೇಸಸ್ ಅನ್ನ ಹೈಲೈಟ್ ಆಗಿ ಇಟ್ಕೊಂಡು, ಅದೇ ರೀತಿ ಈ ಸೈಟೇಷನ್ ನ ಇಟ್ಕೊಂಡು ಇಬ್ಬರೂ ಸಹ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹಾಕುವುದು ಬಹಳ ಮುಖ್ಯ. ಅದೇ ರೀತಿ ಇಟ್ ಇಸ್ ಮ್ಯಾಂಡೇಟರಿ. ಸೊ ಇದನ್ನ ನೀವು ಪ್ರೂವ್ ಮಾಡ್ಕೊಂಡ್ರೆ, ಇಫ್ ಶಿ ಇಸ್ ಮೋರ್ ರಿಚರ್ ದನ್ ಯು ಅಂಡ್ ಶಿ ಇಸ್ ಕೇಪಬಲ್ ಆಫ್ ಮೇಂಟೈನಿಂಗ್ ಹರ್ ಸೆಲ್ಫ್, ಅದನ್ನ ಪ್ರೂವ್ ಮಾಡಿದಾಗ ನೀವು ಈ ಮೇಂಟೆನೆನ್ಸ್ ಕೊಡೋದನ್ನ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್, ಸೊ ವಿತೌಟ್ ಎನಿ ಗ್ರೌಂಡ್ಫುಲ್ ರೀಸನ್, ವಿತೌಟ್ ಎನಿ ಸೌಂಡ್ಫುಲ್ ರೀಸನ್ ಆರ್ ಗ್ರೌಂಡ್ಫುಲ್ ರೀಸನ್, ಸೊ ಯಾವುದೇ ಒಂದು ಜೆನ್ಯೂನ್ ರೀಸನ್ಸ್ ಇಲ್ಲದೆ ಡಿಸರ್ಷನ್ ಅಂದ್ರೆ ನಿಮ್ಮ ಜೊತೆ ಅವರು ಸಂಸಾರ ಮಾಡದೆ ನಿಮ್ಮಿಂದ ದೂರ ಉಳಿಸ್ಕೊಂಡಾಗ, ಇದನ್ನು ಸಹ ನೀವು ಒಂದು ಗ್ರೌಂಡ್ಸ್ ಆಫ್ ಯೂಸ್ ಮಾಡಿಕೊಂಡು ಮೇಂಟೆನೆನ್ಸ್ ನ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್, ರೀಮ್ಯಾರೇಜ್. ಸೊ ನಿಮ್ಮ ಬಳಿ ಈಗಾಗಲೇ ಮೇಂಟೆನೆನ್ಸ್ ಆರ್ಡರ್ ಆಗಿರುತ್ತೆ, ಇಂಟೀರಿಯರ್ ಮೇಂಟೆನೆನ್ಸ್ ಆರ್ಡರ್ ಆಗಿರುತ್ತೆ, ಮೇಂಟೆನೆನ್ಸ್ಗೂ ಆರ್ಡರ್ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರಲ್ಲ, ಅವರು ಇನ್ನೊಂದು ಮದುವೆ ಮಾಡ್ಕೊಂಡಿರ್ತಾರೆ. ಸೊ ನೀವು ಇಂತಹ ಒಂದು ಸಂದರ್ಭದಲ್ಲಿ ಅವರು ಮದುವೆ ಆಗಿರುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಪ್ರೂವ್ ಮಾಡೋಕೆ, ಇದನ್ನ ತಗೊಂಡು ಬಂದು ಕೋರ್ಟ್ಗೆ ಮರು ವಿಚಾರಣೆ ಮಾಡಬೇಕಂತ ಒಂದು ಅಪ್ಲಿಕೇಶನ್ ಹಾಕಿದಾಗ, ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್ ದಟ್ ಯು ಪ್ರೂವ್ ಮದುವೆ ಆಗಿದ್ರೆ ಮೇಂಟೆನೆನ್ಸ್ ಕೊಡುವುದನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ಹೂಎವರ್ ಇಸ್ ಫೈಟಿಂಗ್ ಅಗೇನ್ಸ್ಟ್ ಸಚ್ ಕುಕ್ಡ್ ಅಪ್ ಅಥವಾ ಒಂದು ಫಾಲ್ಸ್ ಕೇಸಸ್ ನಲ್ಲಿ, ಈಗಾಗಲೇ ನಾವು ಲಾಸ್ಟ್ ಮಂತ್ ನೋಡಿರ್ಬೋದು, ಒಬ್ಬ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ರವರು ಈ ಒಂದು ಮೆಂಟಲ್ ಹರಾಸ್ಮೆಂಟ್, ಈ ಒಂದು ಮೆಂಟಲ್ ಸ್ಟ್ರೆಸ್, ಅದೇ ರೀತಿ ಈ ಎಲ್ಲವೂ ಕಾನೂನು ವುಮೆನ್ ಸೆಂಟ್ರಿಕ್ ಆಗಿದೆ ಎನ್ನುವ ಒಂದು ಭಾವನೆಯಿಂದ ಅವರು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಸೊ ಇದರಿಂದ ಸುಪ್ರೀಂ ಕೋರ್ಟು ಸಹ ಕೀಪಿಂಗ್ ಆನ್ ಸಚ್ ಪರ್ಸನಲ್ ವೆಂಡೇಟಾ, ನೀವು ಯಾರ ಮೇಲಾದರೂ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ಹಸ್ಬೆಂಡ್ ಫ್ಯಾಮಿಲಿ ಮೇಲೆ ಇಂತಹ ಸುಳ್ಳು ಪ್ರಕರಣ ಹಾಕಿದಾಗ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಜಡ್ಜ್ಮೆಂಟ್ ಕೊಡಬೇಕು ಅನ್ನುವ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ. ಯಾರು ಸುಮ್ಮನೆ ಪರ್ಸನಲ್ ವೆಂಡೇಟಾ ಅಥವಾ ಪರ್ಸನಲ್ ವೆಂಜಿನ್ಸ್ ಇಟ್ಕೊಂಡು 4-10 ಕೇಸಸ್ಗಳನ್ನ ಈ ರೀತಿ ಹಾಕಿ ಕಾನೂನಿನ ದುರ್ಬಳಕೆಯನ್ನ ಮಾಡಬಾರದು ಅಂತ ವಾರ್ನಿಂಗ್ ಅನ್ನು ಸಹ ಕೊಟ್ಟಿದೆ. ಸೊ ಇದು ಎಷ್ಟೋ ಜನ ಇದೇ ರೀತಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇಂತಹ ಒಂದು ಸುಳ್ಳು ಕೇಸಸ್ ಅಂದ್ರೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಸ್ಟಾರ್ಟ್ ಆಗಿದ್ದಾಗ ಅವ್ರಿಗೆ ಒಂದರಂತೆ ಇನ್ನೊಂದು ಕೇಸಸ್ ಅವ್ರ ಮೇಲೆ ಫೈಲ್ ಆಗ್ತಾ ಇರುತ್ತೆ. ಇಂಥದ್ದು ಫೈಟ್ ಮಾಡುವವರಿಗೆ ಈ ಒಂದು ಪ್ರಕರಣಗಳು, ಅದೇ ರೀತಿ ಎಷ್ಟೋ ಸೈಟೇಷನ್ಸ್ ಇನ್ ಫೇವರ್ ಆಫ್ ಹಸ್ಬೆಂಡ್, ಇದನ್ನು ಸಹ ಹೈಕೋರ್ಟ್ ಹಾಗೆ ನಮ್ಮ ಒಂದು ಡಿಫರೆಂಟ್ ಸ್ಟೇಟ್ಸ್ ಆಫ್ ಹೈಕೋರ್ಟ್, ಅದೇ ರೀತಿ ಸುಪ್ರೀಂ ಕೋರ್ಟ್ ಸಹ ಅಂತ ಸೈಟೇಷನ್ಸ್ ಕೊಟ್ಟಿದೆ. ಸೊ ನೀವು ಇಫ್ ಯು ಆರ್ ಫೈಟಿಂಗ್, ಎಸ್ ಇಟ್ ಮೈಟ್ ಟೇಕ್ ಟೈಮ್, ಬಿಕಾಸ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಅಲ್ಲಿ ಎಷ್ಟೋ ಸರ್ತಿ
ಅವರು ಒಂದಾಗ್ಬೋದು, ADR ಅಂದರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ತಗೊಂಡು ಅವರು ಒಂದಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಡಿಲೇ ಆಗ್ಬೋದು, ಅಥವಾ ಬರ್ಡನ್ ಮೆನಿ ಕೇಸಸ್ ಅಥವಾ ಬರ್ಡನ್ ಆನ್ ಕೋರ್ಟ್ಸ್ ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಕೇಸಸ್ ಡಿಲೇ ಆಗ್ಬೋದು. ಬಟ್ ನೀವು ಇದಕ್ಕೆ ಯಾವುದಕ್ಕೂ ಧೃತಿಗೆಡದೆ ನೀವು ಫೈಟ್ ಮಾಡ್ತಾ ಇದ್ರೆ, ಸೊ ನಿಮ್ಮ ಬಳಿ ನಿಜ ಇದ್ರೆ ನೀವು ಖಂಡಿತ ಇಂದಲ್ಲ ನಾಳೆ ಆ ಒಂದು ಸುಳ್ಳು ಕೇಸನ್ನು ನೀವು ಫೈಟ್ ಮಾಡ್ಕೊಂಡ್ರೆ, ಒಂದು ಕೇಸನ್ನು ನೀವು ಪ್ರೂವ್ ಮಾಡ್ಕೊಂಡ್ರೆ ಸಾಕು. ಸೊ ದಟ್ ಕೇಸ್ ವಿಲ್ ಗಿವ್ ಲೀಡ್ಸ್ ಟು ಆಲ್ ಅದರ್ ಸಚ್ ಕುಕ್ಡ್ ಅಪ್ ಅಂಡ್ ಫಾಲ್ಸ್ ಕೇಸಸ್ ಫೈಲ್ಡ್ ಅಗೇನ್ಸ್ಟ್ ಯು. ಯಾಕಂದ್ರೆ ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರಾ, ಎಮೋಷನಲಿ ಎಷ್ಟು ಸ್ಟ್ರಾಂಗ್ ಇರ್ತೀರಾ, ಅದು ಬಹಳ ಬಹಳ ಮುಖ್ಯ. ಸೊ ಇದನ್ನ ಹೇಳ್ತಾ ಅಟ್ ದ ಸೇಮ್ ಟೈಮ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದ ಸೇಮ್ ಥಿಂಗ್ ಥ್ರೂ ಮೈ PPT ಇನ್ ಇಂಗ್ಲಿಷ್ ಆಲ್ಸೋ. ಸೊ ಇದು ಕನ್ನಡಕ್ಕೆ ಅದೇ ರೀತಿ ಇಂಗ್ಲೀಷಲ್ಲೂ ನೋಡ್ತಾ ಇರುವವರೆಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಕೆಲವರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದ ಸೇಮ್ ಥಿಂಗ್ in English and Kannada. So I have explained all this in Kannada, so now I'll be explaining in English. So maintenance, complete overview on section 125 of CRPC in regards to maintenance, and updated section 144 of BNSS 2023. The term maintenance generally refers to financial support provided to an individual who is unable to support themselves, or it is very clear that to your wife, children and parents, often arising from familial or legal obligations. The meaning of maintenance varies depending on the context. So maintenance or giving maintenance or ordering maintenance depends on the different cases, because every cases might be matrimonial cases, but the facts of the cases or the story or the painful story would not be same. Every cases would be having a different story. Some case might have an adultery, some case might have the wife might not be having a strongful reason, or she might be having some mental illness, or she might be having some unsolvable diseases. So the facts and the stories might differ. So in some cases the court might deny, and at the same time in some different cases where the wife is not capable of maintaining herself, then it will allow maintenance to her from her husband. So it depends on different cases. So every case cannot be taken up for granted, or one case or one decided cases will not be taken up for a different cases, because there will be different story and there will be a different personalities and persons. So when maintenance can be cancelled, self-sufficiency, when a wife has self-sufficiency, or if she is capable and if she is educated, just because of getting this maintenance she is not working anywhere and she is just idle. This has to be proved with all such documents which can prove her self-sufficiency capability. Adultery, as you already know, adultery, if she has any illegal relationship with any different person or the third person, that documentary evidence has to be proved. Then the maintenance will be the order of maintenance will be cancelled. Desertion by wife without any strong reason. If wife intentionally, if she is residing in her parental home, not residing with the husband, then with willful of desertion of by wife, and husband can file conjugal rights, and husband can ask her to live with him, but still without any strongful reason, if she is not willing to live with husband, then this grounds will be used. And at the same time, since it's a matrimonial disputes, many a times the opportunity to settle down in ADR or alternate dispute resolution, or going to mediation will be always approachable, and it will be encouraged, because no courts would be happy to separate a family or to separate a couple. The fourth one is a remarriage. If she has already taken the order of maintenance, and without letting this information or remarriage information to the husband, if she is remarried to some other third person, and if she is asking maintenance of, if she is getting maintenance from the husband can move towards court, and he can cancel this maintenance amount which has been given to his wife. Rich than husband. If a wife is richer than husband, in such scenario, based on the assets and liabilities, all such filed by both the spouse and husband, then based on this grounds the maintenance can be cancelled. ವೀಕ್ಷಕರೇ,
ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ, ಯಾವುದಾದ್ರೂ ಕ್ರಿಮಿನಲ್ ಅಥವಾ ಸಿವಿಲ್ ಸಮಸ್ಯೆಗಳಿದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಮ್ಮ ಒಂದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನಮ್ಮ ಒಂದು ಉದ್ದೇಶ ಸಾಮಾನ್ಯ ಜನರು ಅಥವಾ ನಾರ್ಮಲ್ ಲೇಮನ್ಗೆ ಕಾನೂನಿನ ಅರಿವನ್ನು ಮೂಡಿಸೋದು. ಇದರಿಂದ ಹೆಚ್ಚು ಜನರಿಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲರೂ ಈ ಒಂದು ಕೋರ್ಟ್ ಕಚೇರಿ ಅಂದರೆ ಎಮೋಷ್ನಲಿ ಸ್ಟ್ರಾಂಗ್ ಇರೋದಿಲ್ಲ. ಸೊ ಯಾರ್ಯಾರು ಎಮೋಷ್ನಲಿ ವೀಕ್ ಇರ್ತಾರೆ ಅವರಿಗೆ ಈ ರೀತಿ ಸುಖಾಸುಮ್ಮನೆ ಒಂದು 5-6 ಕೇಸ್ ಅವರ ತಲೆ ಮೇಲೆ ಬಿದ್ದರೆ ಇನ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್, ಸೊ ಅವರು ಕುಗ್ಗಿ ಹೋಗ್ತಾರೆ. ಅದೇ ರೀತಿ ಅವರು ಹೆಚ್ಚು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ತುಂಬ ಅವರಿಗೆ ಪ್ರೊವೋಕ್ ಆಗುತ್ತೆ. ಯಾಕಂದರೆ ಇಷ್ಟು ಕೇಸಸ್ನ ಹ್ಯಾಂಡಲ್ ಮಾಡೋ ಬದಲು ಸೊ ಅವರು ನೆಮ್ಮದಿಯಾಗಿ ಈ ಒಂದು ಅಮೂಲ್ಯವಾದ ಜೀವವನ್ನು ಕಳ್ಕೊತಾರೆ. ಸೊ ಇದನ್ನು ಯಾರೂ ಮಾಡಬೇಡಿ. ಅದೇ ರೀತಿ ನೀವು ಫೈಟ್ ಮಾಡಿ. ಯಾಕಂದರೆ ಇಟ್ ಟೇಕ್ಸ್ ಟೈಮ್. ಯು ಮೈಟ್ ನಾಟ್ ಗೆಟ್ ಡಿಸಿಷನ್ ವಿತ್ ಇನ್ 1 day, ಬಟ್ ಇಟ್ ಮೈಟ್ ಟೇಕ್ಸ್ ಟೈಮ್. ಆದರೆ ನೀವು ಧೃತಿಗಡದೆ ಫೈಟ್ ಮಾಡಿದ್ರೆ, ನಿಮ್ಮಲ್ಲಿ ನಿಜಾಂಶ ಇದ್ದರೆ, ನೀವು ಹಸ್ಬೆಂಡ್ ಆಗಿರಲಿ ವೈಫ್ ಆಗಿರಲಿ, ನಿಮ್ಮಲ್ಲಿ ನಿಜಾಂಶ ಇದ್ದರೆ ನಿಮಗೆ ಖಂಡಿತ ನಮ್ಮ ಒಂದು ದೇಶದ ಕಾನೂನು ನಿಮಗೆ ನೆರವಾಗುತ್ತೆ. ಹಾಗೆ ನಿಮಗೆ ಬೇಕಾದಂಥ ಜಡ್ಜ್ಮೆಂಟನ್ನು ಕೊಡುತ್ತೆ. ಯು ಹ್ಯಾವ್ ಟು ವೈಟ್. ಸೊ ನಿಮಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಯು ಕ್ಯಾನ್ ಗೋ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಸೊ ಅದರಲ್ಲೂ ಸಹ ನೀವು ಬೇಗ ನಿಮ್ಮ ಒಂದು ಕೇಸಸನ್ನು ಡಿಸೈಡ್ ಮಾಡ್ಕೋಬೋದು. ದಿಸ್ ಇಸ್ ಒನ್ ಆಫ್ ದಿ ವೇ. ಅದೇ ರೀತಿ ಹೇಳ್ತಾ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದರೆ. ಥ್ಯಾಂಕ್ ಯು.